ನಾಶ್ಚರ್ಯಮೇತದ್ಯದಸತ್ಸು ಸರ್ವದಾ ಮಹದ್ವಿನಿಂದ ಕುಣಪಾತ್ಮವಾದಿಷು ಶೀರ್ಷ್ಯ ಮಹಾಪುರುಷ ಪಾದಪಾಂಸುಭಿ ನಿರಸ್ತ ತೇಜಸ್ಸು ತದೇವ ಶೋಭನಂ. ದಕ್ಷ ಪ್ರಜಾಪತಿಗೆ, ತನ್ನ ತಂದೆಗೆ ಸತೀದೇವಿ ತನಗೆ ಸಿಟ್ಟು ಬಂದಾಗ, ಅವಮಾನ ಆದಾಗ ಏನು ಹೇಳಿದ್ಲು ಅದನ್ನು ನೋಡ್ತಾ ಇದ್ದೇವೆ. ಅದನ್ನು ಮುಂದುವರೆದು ಹೇಳಿದ ಮತ್ತೊಂದು ಶ್ಲೋಕ ಅದು. ಅವಳು ಅವನಿಗೆ ಎಚ್ಚರಿಕೆ ಕೊಟ್ಟಂಥ ಒಂದು ಶ್ಲೋಕ. ನಾಶ್ಚರ್ಯಮೇತತ್, ಇದೇನು ಆಶ್ಚರ್ಯ ಅಲ್ಲ. ಜಡ ದೇಹವನ್ನೇ ಆತ್ಮ ಅಂತ ತಿಳ್ಕೊಂಡಿರ್ತಾರೆ ನಿಮ್ಮಂಥ ಮೂರ್ಖರು. ಕುಣಪ ಆತ್ಮವಾದಿಸು, ಕುಣಪ ಅಂದರೆ ಹೆಣ, ಶರೀರ, ಅದನ್ನೇ ಆತ್ಮ ಅಂತ ತಿಳ್ಕೊಂಡಿರ್ತಾರೆ. ತೀರಾ ಸಾಮಾನ್ಯರಾದವರು ಇಂಥ ಅಜ್ಞಾನಿಗಳಾಗಿರ್ತಾರೆ. ಅಂಥ ದುರ್ಜನರು ಅವರು ಭಗವಂತನನ್ನೇ ಬೈತಾರೆ, ದೇವತೆಗಳನ್ನೇ ಬೈತಾರೆ. ಅದು ಯಾವ ಕಾರಣದಿಂದಾಗಿ? ಅಸೂಯೆಯ ಕಾರಣದಿಂದಾಗಿ. ಅದರಲ್ಲೇನು ಆಶ್ಚರ್ಯ ಇಲ್ಲ. ಅದು ಅವ್ರ ಯೋಗ್ಯತೆಗೆ ಅದೇ ಸರಿ. ಅದರಿಂದ ಏನು ಅವರಿಗೆ ದುರ್ಗತಿ ಆಗಬೇಕು, ಪಾಠ ಆಗಬೇಕು, ಅದು ಆಗ್ತದೆ ಮುಂದೆ. ಸೂರ್ಯ ಉದಯಿಸಿದಾಗ ಎಲ್ಲ ಕತ್ತಲು ಪರಿಹಾರ ಕಾಣ್ತದೆ, ನಮ್ಗೆ ಗೊತ್ತಿದೆ. ಮತ್ತೆ ನಕ್ಷತ್ರಗಳ ತೇಜಸ್ಸೆಲ್ಲ ಮಂಕಾಗ್ತದೆ. ನಿರಸ್ತ ತೇಜಸ್ಸು ತದೇವ ಶೋಭನಂ. ಹಾಗೆ ಮಹಾತ್ಮರ ಪಾದಧೂಳಿಯ ಪ್ರಭಾವದಿಂದಲೇ, ಮಹಾತ್ಮರು ನಮ್ಮ ಮನೆಗೆ ಬಂದು ಕೂಡಲೇ ಅದರ ಪ್ರಭಾವದಿಂದಲೇ ಆ ದುರ್ಜನರೆಲ್ಲ ತಮ್ಮ ಶಕ್ತಿ ಕಳ್ಕೊಂಡು, ತಮ್ಮ ಅಹಂಕಾರ ಕಳ್ಕೊಂಡು ಓಡಿ ಹೋಗಿಬಿಡ್ತಾರೆ. ಅಂಥದ್ರಲ್ಲಿ ಸುಮ್ಮನೆ ಆದರೂ ಇರಬೇಕು. ನಿಮಗೆ ಮಹಾತ್ಮರ ಗುಣ ನಿಮಗೆ ಇಷ್ಟ ಆಗದೆ ಹೋದರೆ, ಅವ್ರ ವ್ಯಕ್ತಿತ್ವ ಇಷ್ಟ ಆಗದೆ ಹೋದ್ರೆ ಸುಮ್ಮನೆ ಆದರೂ ಇರಬೇಕು. ಆದರೆ ಮಹಾತ್ಮರ ನಿಂದನೆ ಮಾಡಿಬಿಟ್ರೆ ಅದರಿಂದ ಎಷ್ಟು ಪಾಪ ಬರ್ತದೆ ಅಂತ ಏನು ಪ್ರತ್ಯೇಕವಾಗಿ ಏನು ಹೇಳಬೇಕಾಗಿದೆ? ಅದನ್ನು ಮಾಡಬಾರ್ದು. ಮುಂದಿನ ಒಂದು ಶ್ಲೋಕ, ಹಿರಿಯರ ನಿಂದೆಯಿಂದ, ಹಿರಿಯರನ್ನು ನಾವು ಬೈದ್ರೆ ಅದು ಅವ್ರಿಗೇನಾಗಬೇಕಾಗಿಲ್ಲ, ಅದರಿಂದ ಆಗುವ ಕೇಡೆಲ್ಲವೂ ನಮಗೆ ಅಂತ. ಇದು ವಾಸ್ತವಿಕವಾಗಿ 6ನೇ ಸ್ಕಂದದಲ್ಲಿ 10ನೇ ಅಧ್ಯಾಯದಲ್ಲಿ ಬರುವಂಥ ಶ್ಲೋಕ ಇದು. ಅಲ್ಲಿ ದೇವತೆಗಳು ಮತ್ತು ದೈತ್ಯರು ಅವರ ನಡುವೆ ನಡೆದಿರುವಂಥ ಒಂದು ಯುದ್ಧದ ಪ್ರಸಂಗದ ಮಾತು. ಇವೆಲ್ಲ ಭಾಗವತವನ್ನೇ ಕೇಳಿ ಕೂತ್ಕೊಂಡ್ರೆ ಅಲ್ಲೇ ಇರುವ ಶ್ಲೋಕಗಳೆಲ್ಲ ಗಮನಕ್ಕೆ ಬರ್ತವೆ. ಆದರೆ ಇದು ನಾವು ಕೇಳ್ತಿರೋದು ಭಾಗವತ ಸಾರೋದ್ಧಾರ. ಭಾಗವತ ಸಾರೋದ್ಧಾರದಲ್ಲಿ ಶ್ಲೋಕಗಳು ಬೇರೆ ಬೇರೆ ಕಡೆ ಬಂದಿರ್ತವೆ. ಇದೀಗ 6ನೇ ಸ್ಕಂದದ ಒಂದು ಶ್ಲೋಕ. ಮೊದಲು 4ನೇ ಸ್ಕಂದದ್ದು, ಆಮೇಲೆ 6ನೇ ಸ್ಕಂದದ್ದು, ಮತ್ತೆ 4ನೇ ಸ್ಕಂದದ್ದು ಇನ್ನೊಂದ್ಸರಿ ಬರ್ತದೆ. ಅಲ್ಲಿ ಶುಕಮುನಿ ಆ ದೇವತೆಗಳು ಮತ್ತು ಅಸುರರ ನಡುವೆ ನಡೆದಿರುವಂಥ ಒಂದು ಯುದ್ಧವನ್ನು ವರ್ಣನೆ ಮಾಡಿ ಹೇಳ್ತಾರೆ. ದುರ್ಜನರು, ಮೂರ್ಖರು, ದುಷ್ಟರು ಮಹಾತ್ಮರ ಬಗ್ಗೆ ಏನಾದರೂ ಮಾತಾಡಿದರೆ ಅದೆಲ್ಲ ವ್ಯರ್ಥ ಆಗಿ ಹೋಗ್ತದೆ. ಮಹಾತ್ಮನಿಗೆ ಅದರಿಂದ ಏನು ಕುಂದಾಗೋದಿಲ್ಲ. ಅದರಂತೆ ದೈವಭಕ್ತರಾದಂತಹ ದೇವತೆಗಳ ಮೇಲೆ ಈ ರಾಕ್ಷಸರು ಏನೇ ಶಸ್ತ್ರಾಸ್ತ್ರ ಪ್ರಹಾರ ಮಾಡಿದ್ರು ಅದೆಲ್ಲ ವ್ಯರ್ಥ ಆಗಿ ಹೋಯ್ತಂತೆ. ನಡುವೊಂದು ಶ್ಲೋಕ ಅದು. ಆಮೇಲೆ ಮತ್ತೆ ಬರೋ ಶ್ಲೋಕ, ವಿದ್ಯಾ ತಪೋ ವಿತ್ತ ವಯಃ ಕುಲೈಹಿ ಸತಾಂ ಗುಣೈಹಿ ಷಡ್ಭಿರಸತ್ತಮಾಮದೈಹಿ ಸ್ಮೃತೌ ಹತಾಯಾಮ್ ಅಭಿಮಾನ ದುರ್ದೃಶಸ್ತಪ್ತಾಹ ನ ಪಶ್ಯಂತಿ ಹಿ ಧಾಮ ಭೂಯಸಾಂ. ಇದು ಕೂಡ ಶಿವ ಸತಿಗೆ ಹೇಳುವಂಥ ಮಾತು. ಹಿಂದಿನ ಅಧ್ಯಾಯದಲ್ಲಿ ಬಂದದ್ದು. ಅದನ್ನು ಅರಣ್ಯಕಾಚಾರ್ಯರು ತಮ್ಮ ವ್ಯಾಖ್ಯಾನಕ್ಕನುಸಾರವಾಗಿ ಬೇರೆ ಬೇರೆ ಶ್ಲೋಕ ತಗೊಂಡಿದ್ದಾರೆ. ಈ ಸಜ್ಜನರಿಗೆ ಮತ್ತು ದುರ್ಜನರಿಗೆ ವ್ಯತ್ಯಾಸ ಏನು ಅದನ್ನಲ್ಲಿ ಹೇಳ್ತಾರೆ. ವಿದ್ಯೆ, ಜ್ಞಾನ ಬರಬೇಕು. ತಪಸ್ಸು, ತಪಶಕ್ತಿ, ಧನ ಸಂಪತ್ತು, ಶರೀರದ ಬಲ ಮತ್ತು ಯೌವನ, ಇದು ಶ್ರೇಷ್ಠವಾದಂಥ ವಂಶದಲ್ಲಿ ಹುಟ್ಟು. ಇದೆಲ್ಲ ಯಾರಿಗೆ ಬರಬೇಕು? ಸಜ್ಜನರಿಗೆ ಬಂದರೆ ಅದನ್ನು ಉಪಯೋಗ ಮಾಡ್ಕೋತಾರೆ ಅವರು. ದುರ್ಜನರಿಗೆ ಬಂದರೆ ಅದನ್ನೇ ದುರುಪಯೋಗ ಮಾಡ್ಕೋತಾರೆ. ವಿದ್ಯೆಯನ್ನು, ತಮ್ಮ ತಪಶಕ್ತಿಯನ್ನು ಎಲ್ಲನೂ ದುರುಪಯೋಗ ಮಾಡ್ಕೋತಾರೆ. ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಹೇಳ್ತಾರೆ. ನಮಗೆಲ್ಲ ಸಾಕ್ಷರ ಅನ್ನೋ ಹೆಸರು ಕೇಳಿ ಗೊತ್ತು. ಸಾಕ್ಷರರು ಒಂದು ಲಿಟರೇಟ್, ಓದಿ ಬಂದವರು, ವಿದ್ಯಾವಂತರು ಅಂತೇಳಿ. ವಿದ್ಯೆಯ ವಿಮಲೆಯ ಪೆಲಂಕೃತೋ ದುರ್ಜನ ಸದಸಿ ಮಾಸ್ತು ಕಶ್ಚನ ಸಾಕ್ಷರಾಹಿ ವಿಪರೀತತಾಂಗತಾಹ ಕೇವಲಂ ಜಗತಿ ತೇಪಿ ರಾಕ್ಷಸಾಹ. ದುರ್ಜನನಿಗೆ ಒಂದೇನೇ ಒಳ್ಳೆ ವಿದ್ಯೆ ಇರಬಹುದು, ಅದು ಪಾಂಡಿತ್ಯ ಇರಬಹುದು, ಆದರೆ ಅದಕ್ಕೆ ಮನ್ನಣೆ ಕೊಡಬೇಡ್ರಿ ಅಂತಾರೆ. ಯಾಕೆಂದ್ರೆ ಸಾಕ್ಷರ ಶಬ್ದವನ್ನು ಗಮನಿಸಿ.
ಸಾ ಮೊದಲು, ಆಮೇಲೆ ಕ್ಷ, ಆಮೇಲೆ ರ. ಅದನ್ನೇನಾದ್ರೂ ವಿಪರೀತವಾಗಿ ಹೋಗ್ಬಿಟ್ರೆ ಅದೇ ರಾಕ್ಷಸ ಅಂತ ಆಗಿಬಿಡ್ತದೆ. ದುರ್ಜನರ ಸ್ವಭಾವದಿಂದಾಗಿ ಅವ್ರಿಗೆ ವಿದ್ಯೆ ಬಂದ್ರೆ ಅವ್ರದೊಂದು ಜಗತ್ತಿನ ಹಾಳು ಮಾಡ್ಲಿಕ್ಕೆ, ಜಗತ್ತನ್ನು ಹಾಳು ಮಾಡ್ಲಿಕ್ಕೆ ಉಪಯೋಗ ಮಾಡ್ತಾರೆ. ತಪಶಕ್ತಿ, ತಮ್ಮ ತಪಶಕ್ತಿಯಿಂದ ಜಗತ್ತನ್ನೆಲ್ಲ ಹಾಳು ಮಾಡ್ಲಿಕ್ಕೆ ಹೊಂಟವರನ್ನ ನಾವು ವಿಕಾಸ ಪುರಾಣದಲ್ಲಿ ಕೇಳೇ ಇರ್ತೀವಿ, ಇದೇನು ಹೇಳಬೇಕಾಗಿಲ್ಲ. ಧನ ಸಂಪತ್ತು ಅಷ್ಟೇ, ಶರೀರದ ಬಲ, ಯೌವನ, ಇವೆಲ್ಲನೂ ಸಜ್ಜನರಿಗೆ ಬಂದರೆ ಅವ್ರನ್ನ ಉಪಯೋಗ ಮಾಡ್ಕೋತಾರೆ, ದುರ್ಜನರಿಗೆ ಬಂದರೆ ಅದನ್ನ ಹಾಳು ಮಾಡ್ತಾರೆ ಅವರು. ವಿದ್ಯಾ ವಿವಾದಾಯ ಧನಂ ಮದಾಯ ಶಕ್ತಿ ಪರೇಶಾಂ ಪರಿಪೀಡನಾಯ ಖಲಸ್ಯ ಸಾಧೋರ್ ವಿಪರೀತಮೇತತ್ ಜ್ಞಾನಾಯ ದಾನಾಯ ಚ ರಕ್ಷಣಾಯ ಅಂತ ಸಂಸ್ಕೃತದಲ್ಲಿ ಮತ್ತೊಂದು ಸುಭಾಷಿತ. ವಿದ್ಯಾ, ಧನ, ಶಕ್ತಿ, ಈ ಮೂರು ಸಜ್ಜನರಿಗೆ ಬಂದ್ರೆ ಏನಾಗ್ತದೆ, ದುರ್ಜನರಿಗೆ ಬಂದ್ರೆ ಏನಾಗ್ತದೆ ಅಂತ ಮಾತು ಹೇಳ್ತದೆ. ವಿದ್ಯಾ ವಿವಾದಾಯ, ದುರ್ಜನರಿಗೆ ವಿದ್ಯೆ ಬಂದ್ರೆ ಅದನ್ನವ್ರು ಬರೀ ವಿವಾದ ಮಾಡಲಿಕ್ಕೆ ಉಪಯೋಗ ಮಾಡ್ಕೋತಾರೆ. ಜನರಲ್ಲಿ ಭಿನ್ನಾಭಿಪ್ರಾಯ ಹುಟ್ಟಿಸಿ, ಜನರಿಗೆ ಏನೇನೋ ತಪ್ಪು ತಿಳುವಳಿಕೆ ನಾವು ತಲೆಗೆ ತುಂಬಿ ಹಾಳು ಮಾಡಿ, ಅಂತೂ ಗದ್ದಲ ಗೊಂದಲ ಕೋಲಾಹಲ ಉಪಯೋಗ ಮಾಡಲಿಕ್ಕೆ ವಿದ್ಯೆಯನ್ನು ಉಪಯೋಗ ಮಾಡ್ಕೋತಾರೆ. ವಿದ್ಯಾ ವಿವಾದಾಯ ಧನಂ ಮದಾಯ, ಧನ ಯಾತಕ್ಕೆ, ಧನ ಬಂದ್ರೆ ಅದನ್ನ ಅವ್ರಿಗೆ ಅವರ ಅಹಂಕಾರಕ್ಕೆ ಅದು ಪೋಷಕ ಆಗ್ತದೆ. ಶಕ್ತಿ ಪರೇಶಾಂ ಪರಿಪೀಡನಾಯ, ಶಕ್ತಿ ಬಂದ್ರೆ ಇನ್ನೊಬ್ಬರನ್ನ ಪೀಡಿಸ್ತಾರೆ, ಇದು ದುರ್ಜನರದು. ಖಲಸ್ಯ ಸಾಧೋಹ ವಿಪರೀತಮೇತದ, ಆದ್ರೆ ಸಜ್ಜನ ಮಾತ್ರ ಇದನ್ನ ವಿಪರೀತವಾಗಿ ಉಪಯೋಗ ಮಾಡ್ಕೋತಾನೆ. ಜ್ಞಾನಾಯ ದಾನಾಯ ಚ ರಕ್ಷಣಾಯ, ವಿದ್ಯೆ ಬಂದ್ರೆ ಅದನ್ನ ಇನ್ನೊಬ್ರಿಗೆ ದಾನ ಮಾಡ್ತಾನೆ, ಎಂದು ಇನ್ನೊಬ್ರಿಗೆ ಕೇಡು ಮಾಡೋದಿಲ್ಲ. ಧನ ಸಿಕ್ಕರೆ ಅದನ್ನ ಇನ್ನೊಬ್ರಿಗೆ ದಾನ ಮಾಡ್ತಾನೆ. ಶಕ್ತಿ ಇದ್ರೆ ಇನ್ನೊಬ್ರಿಗೆ ರಕ್ಷಣೆ ಮಾಡ್ತಾನೆ, ಆದ್ರೆ ಯಾವತ್ತೂ ಅದನ್ನು ದುರುಪಯೋಗ ಮಾಡ್ಕೊಳ್ಳೋದಿಲ್ಲ. ಈ 6 ಗುಣ, ವಿದ್ಯೆ, ತಪಸ್ಸು, ಧನ, ಶರೀರ ಬಲ, ಯೌವನ, ಶ್ರೇಷ್ಠ ವಂಶದಲ್ಲಿ ಜನ್ಮ, ಇವೆಲ್ಲ ಸಜ್ಜನರಿಗೆ ಬಂದ್ರೆ ಅದರಿಂದ ಯೋಗ್ಯ ಇದೆ, ದುರ್ಜನರು ಅದರಿಂದ ಅಹಂಕಾರ ಪಡ್ತಾರೆ. ಸ್ಮೃತೌ ಹತಾಯಾಮ್ ಅಭಿಮಾನ ದುರ್ದೃಶಃ, ಅವರು ಜ್ಞಾನ ಬಂದ್ರೆ ದುರ್ಜನರಿಗೆ ಆ ಶಾಸ್ತ್ರಜ್ಞಾನ ಅವರಲ್ಲಿ ಕುರುಡಾಗಿಬಿಡ್ತದೆ. ಶಾಸ್ತ್ರಜ್ಞಾನ ಇದ್ದೇನು ಉಪಯೋಗ, ಮನಸ್ಸೇ ಕುರುಡಾಗಿಬಿಡ್ತದೆ. ಶಾಸ್ತ್ರ ಹಿಂದೇನು ಓದಿರ್ತಾರೆ ಅದೆಲ್ಲ ಮರೆತು ಹೋಗಿಬಿಡ್ತದೆ. ಮತ್ತೆ ದುರಭಿಮಾನದಿಂದ ಅವರ ದೃಷ್ಟಿಕೋನ ಅದೆಲ್ಲ ದೋಷಪೂರ್ಣ ಆಗಿಬಿಡ್ತದೆ. ಆದ್ರಿಂದ ಅವರಿಗೆ ಸುತ್ತಮುತ್ತಲು ಏನು ನಡೆದಿದೆ ಅಂತ ಗೊತ್ತಾಗೋದಿಲ್ಲ. ಸಜ್ಜನರನ್ನು ದ್ವೇಷಿಸ್ತಾರೆ, ಮಹಾತ್ಮರನ್ನು ದ್ವೇಷಿಸ್ತಾರೆ, ಸಾಮಾನ್ಯ ಜನರನ್ನು ದ್ವೇಷಿಸಿಬಿಡ್ತಾರೆ ಅವರು. ವಾಸ್ತವಿಕವಾಗಿ ದಕ್ಷ ಪ್ರಜಾಪತಿ ದುರ್ಜನ ಏನಲ್ಲ, ಆದರೆ ಏನೋ ಪ್ರಾರಬ್ಧ ಕರ್ಮ, ಕೆಲವು ಸರಿ ನಮಗೂ ಹಿಂಗಾಗ್ತದೆ. ಯಾರೋ ಮಹಾತ್ಮರ ಗುಣ ನಮಗೆ ಅರ್ಥ ಆಗದೆ ಅವ್ರನ್ನ ನಿಂದನೆ ಮಾಡ್ಲಿಕ್ಕೆ ತೊಡಗಿಬಿಡ್ತೇವೆ. ಹೀಗೆ ಅನರ್ಥ ಅವನು ಮಾಡುವಂಥ ಪ್ರಸಂಗ ಬಂತು. ಮುಂದೆ 5ನೇ ಸ್ಕಂದದಲ್ಲಿ ಬರುವಂಥ ಮತ್ತೊಂದು ಮಾತು, ಅದು ರಘುಗಣ ಮತ್ತೆ ಜಡಭರತ ಅವರಿಬ್ಬರ ನಡುವೆ ನಡೆದಂಥ ಒಂದು ಸಂಭಾಷಣ. ಅದು ಈ ರಘುಗಣ ಮತ್ತೆ ಜಡಭರತ ಅವ್ರ ಬಗ್ಗೆ ಯಾರಿಗೆ ಈ ಕಥೆ ಗೊತ್ತಿಲ್ಲ, ಅವ್ರಿಗೆ ಅದನ್ನೊಂದ್ಸರಿ ಹೇಳ್ತೇನೆ. ಜಡಭರತ ಅಂತ ಅವನು ಮೂಲತಃ ಭರತ ಅಂತ ಚಕ್ರವರ್ತಿ, ಅವನಿಂದಲೇ ಈ ದೇಶಕ್ಕೆ ಭಾರತ ಅಂತ ಹೆಸರು ಬಂದದ್ದು. ಚಕ್ರವರ್ತಿ ಆಗಿದ್ದ ಅವನು, ಯಶಸ್ವಿಯಾಗಿ ರಾಜ್ಯ ಆಳಿ ಮಕ್ಕಳಿಗೆ ರಾಜ್ಯಭಾರ ಎಲ್ಲ ಒಪ್ಪಿಸಿ ಕಾಡಿಗೆ ಹೋದ. ಅಲ್ಲಿ ಅವ್ರು ಸಂಧ್ಯಾ ವಂದನೆ ಮಾಡ್ತಾ ಕೂತಿದ್ದಾಗ ಅಲ್ಲಿ ಒಂದು ಗರ್ಭಿಣಿ ಜಿಂಕೆ ಬಂತು. ಅದೇ ಸಂದರ್ಭದಲ್ಲಿ ಒಂದು ಹುಲಿ ಬಂದು ಜೋರಾಗಿ ಗರ್ಜನೆ ಮಾಡಿತ್ತು. ಆ ಗರ್ಭಿಣಿ ಜಿಂಕೆ ಹೆದರಿತ್ತು. ಹುಲಿಯಿಂದ ತಪ್ಪಿಸ್ಕೊಳ್ಬೇಕು ಅಂತ ಹಾರಿದ ರಭಸಕ್ಕೆ ಅದಕ್ಕೆ ಗರ್ಭಪಾತ ಆಯಿತು. ಮುಂದೆ ಸ್ವಲ್ಪ ಓಡಿ ಆ ಜಿಂಕೆ ಸತ್ತು ಬಿತ್ತು ತಾಯಿ. ಆ ಎಳೆಯ ಶಿಶು ಅದು ನೀರಿನ ಪಾಲಾಯಿತು. ಇವನು ಅದನ್ನು ಹಿಡ್ಕೊಂಡ. ಮತ್ತು ಅದಕ್ಕೆ ರಕ್ಷಕರು ಯಾರು? ಹಗಲಿರಲು ಅದರ ರಕ್ಷಣೆ ಮಾಡ್ಲಿಕ್ಕೆ ತೊಡಗಿದೆ. ಎಲ್ಲ ವೈರಾಗ್ಯ ತಾಳಿ, ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು ಎಲ್ಲರಲ್ಲೂ ವೈರಾಗ್ಯ ತಾಳಿ ಕಾಡಿಗೆ ಬಂದಿದ್ದ. ಆ ಜಿಂಕೆ ಮರಿ ಮೇಲೆ ಮೋಹ ಹುಟ್ಟಿತ್ತು. ಇನ್ನು ಯಾರಾದರೂ ನಾನು ಇಲ್ಲದೇ ಇದ್ದಾಗ ಜಿಂಕೆಗೆ ಯಾರು ಮಾಡಿಬಿಟ್ರೆ ಅಂತ ಎಲ್ಲಿ ಹೋದಲ್ಲ ಅದನ್ನು ಕರ್ಕೊಂಡು ಹೋಗ್ತಿದ್ದ, ಅದ್ರ ಜೊತೆಗೇ ಇರ್ತಿದ್ದ. ಜಿಂಕೆ ಮೇಲೆ ಅವನಿಗೆ ಮೋಹ ಹುಟ್ಟಿಬಿಡ್ತು. ಕೊನೆಗೊಂದು ಬಾರಿ ಜಿಂಕೆಯಾಗಿ ಹುಟ್ಟಿದೆ. ಅತಿಯಾದ ಮೋಹದಿಂದಾಗಿ ಕೊನೆ ಕಾಲದಲ್ಲಿ ಏನೇನು ಸ್ಮರಣೆ ಮಾಡ್ಕೊಳ್ತಾ ಹೋಗ್ತೀವೋ ಅದೇ ಆಗಿ ಹುಟ್ಟಿದೆ. ಕೊನೆಗೆ ನಮಗೂ ಹಾಗೆ ಆಗ್ತದೆ. ಭಗವದ್ಗೀತೆ ಹಾಗೆ ಹೇಳ್ತದೆ. ಅಂತೂ ಜಿಂಕೆಯಾಗಿ ಹುಟ್ಟಿದ, ಆದರೂ ಅವನಿಗೆ ಅದು ಸ್ಮರಣೆ ಇತ್ತು. ನಮಗೆ ಹಂದಿಯೋ ನಾಯಿಯೋ ಆಗಿ ಹುಟ್ಟಿದ್ರೆ ಅದು ಹಿಂದಿನ ಸ್ಮರಣೆ ಇರೋದಿಲ್ಲ. ಇವನು ದೊಡ್ಡ ಸಾಧನೆ ಮಾಡಿದ್ದಾದ್ರಿಂದ ಎಲ್ಲ ಸ್ಮರಣೆ ಇತ್ತು. ಆ ಜಿಂಕೆ ಜನ್ಮ ಕಳೀತು, ಮತ್ತೆ ಮನುಷ್ಯನಾಗಿ ಹುಟ್ಟಿದ. ಆವಾಗ ಅವನಿಗೆ ನೆನಪಿತ್ತು, ನಾನು
ಹಿಂದೆ ರಾಜ ಆಗಿದ್ದಾಗ ಏನು ಸಂಕಟಪಟ್ಟಿದ್ದೆ ಅಭಿಮಾನದಿಂದಾಗಿ ಏನೇನಾಯ್ತು ಅಂತ ಗೊತ್ತಿತ್ತು ಅವನಿಗೆ. ಆಗೊಬ್ಬ ಬ್ರಾಹ್ಮಣ ಆಗಿ ಹುಟ್ಟಿದ್ದ. ಬ್ರಾಹ್ಮಣ ಆಗಿ ಹುಟ್ಟಿದಾಗ ಅವನಿಗೆ ಯಾರದು ಸಂಘವೂ ಬೇಡ, ಯಾರ ಜೊತೆ ಮಾತುಕತೆಯೂ ಬೇಡ. ದೊಡ್ಡ ಪಂಡಿತನೇ ಆಗಿದ್ದ, ಆದ್ರೆ ಯಾರ ಸಂಘವೂ ಬೇಡ, ಯಾರ ಜೊತೆ ಮಾತುಕತೆ ಬೇಡ. ಇವರೆಲ್ಲ ನಮ್ಮನ್ನು ಹಾಳು ಮಾಡ್ತಾರೆ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅಂತ ಹೇಳಿ ಎಲ್ಲರಿಂದಲೂ ದೂರನೇ ಇರ್ತಿದ್ದ. ದಷ್ಟಪುಷ್ಟವಾದ ಶರೀರ, ಯಾರು ಏನಾದ್ರು ತಂಗಳು ಹಾಕಿದ್ರು ತಿಂದನೆ. ಇದನ್ನು ಗಮನಿಸ್ಬೇಕು, ಬಹಳ ನಿಯಮಗಳಿರ್ತವೆ ಮಡಿ ಮೈಲಿಗೆ ಇವೆಲ್ಲ. ಆದ್ರೆ ಅವನು ಆ ಮಡಿ ಮೈಲಿಗೆಲ್ಲ ನಿಯಮಗಳಿಂದ ದೂರ ಇದ್ದವನು, ಅವನ ಆ ಲೆವೆಲ್ಗೆ ಏರಿದವನು. ಸಮಾಧಿ ಸ್ಥಿತಿಗೆ ಯಾವಾಗಲೂ ಹೆಚ್ಚು ಕಡಿಮೆ ಸಮಾಧಿ ಸ್ಥಿತಿಯಲ್ಲೇ ಇರ್ತಿದ್ದ. ಸಮಾಧಿ ಸ್ಥಿತಿಯಲ್ಲಿ ಇಲ್ಲದೆ ಹೋದಾಗ ಮಡಿ ಮೈಲಿಗೆ ಯಾವಾಗ ಏನು ತಿನ್ಬೇಕು, ಯಾವಾಗ ಸಂಧ್ಯಾವಂದನೆ ಮಾಡಬೇಕು, ಯಾವ ದೇವ್ರ ಪೂಜೆ ಮಾಡಬೇಕು ಅನ್ನೋದು ಎಚ್ಚರ ಆಗಲ್ಲ. ಹೆಚ್ಚು ಕಡಿಮೆ ಸಮಾಧಿ ಸ್ಥಿತಿಯಲ್ಲೇ ಇರ್ತಿದ್ದ. ಆದ್ರಿಂದ ಅವನಿಗೆ ಉಳಿದು ಮಡಿ ಮೇಲಿಗೆ ಅವೆಲ್ಲ ಹೆಚ್ಚು ಗಮನದಲ್ಲಿ ಇರ್ತಿರ್ಲಿಲ್ಲ. ಸ್ನಾನ ಮಾಡಿದ್ರು ಮಾಡಿದ, ಇಲ್ಲದೇ ಇದ್ರು ಇಲ್ಲ. ಆ ಅಣ್ತಮ್ಮಂದ್ರೆಲ್ಲ ಅವನ ಸಂಪತ್ತಿನೆಲ್ಲ ದೋಚ್ಕೊಂಡು ಅವನು ಓಡಿಸಿಬಿಟ್ಟಿದ್ರಂತೆ. ಇವನಿಗೆ ಆ ಸಂಪತ್ತಿನಿಂದ ಏನಾಗಬೇಕಾದ್ದು ಇದ್ದಿದ್ದಿಲ್ಲ. ಬಿಟ್ಟಿ ಕೆಲಸ ಮಾಡಿಸ್ಕೋತಿದ್ರು ಅವನ ಹತ್ರ, ಯಾರ್ಯಾರೋ ಅವನ ಹತ್ರ ಬೇಕಾಬಿಟ್ಟಿ ಕೆಲಸ ಮಾಡಿಸ್ಕೊಂಡು ಏನೇನೋ ಸ್ವಲ್ಪ ತಿನ್ಲಿಕ್ಕೆ ಆಹಾರ ಕೊಡ್ತಿದ್ರು. ತಂದೆನೂ ಸತ್ತೋದ, ತಾಯಿನೂ ಸತ್ತೋದ್ಲು ಅಂತೂ ಹೇಗೋ ಕಾಲ ಬೆಳಿತಿದ್ದ. ಅವನಿಗೆ ಅದೇನು ದೊಡ್ಡ ವಿಷಯ ಆಗಿದ್ದಿಲ್ಲ. ಅಲ್ಲೊಂದು ಕಥಾ ಬರೋದು, ಒಂದ್ಸರಿ ಎಲ್ಲೋ ಬಿದ್ದಿದ್ನಂತ ಅವನು ಅಲ್ಲಿ ಬಿದ್ದಿದ್ದನ್ನು ನೋಡಿ ಅಲ್ಲೊಂದು ಸಮೀಪದಲ್ಲಿ ದೂರದಲ್ಲಿ ಒಂದು ಕಾಳಿ ಮಂದಿರ ಇತ್ತು. ಆ ಕಾಳಿ ಮಂದಿರಕ್ಕೆ ಬಲಿ ಕೊಡ್ಲಿಕ್ಕೆ ಅಂತ ಒಂದು ನರಪಶು ಬೇಕಾಗಿತ್ತು ಅವ್ರಿಗೆ. ನರಪಶು ಮನುಷ್ಯನನ್ನು ಬಲಿ ಕೊಡೋದು ಉಚಿತ ಅಲ್ಲ. ಎಮ್ಮೆ ಕೋಣಗಳನ್ನ ಅದು ಬಲಿ ಕೊಡ್ತಿರ್ತಾರೆ, ಅದು ಈಗ ಉಚಿತ ಅಲ್ಲ, ಅದು ವಿಷಯ ಬೇರೆ. ಅಂತೂ ಮನುಷ್ಯನನ್ನಂತೂ ಬಲಿ ಕೊಡಬಾರ್ದಲ್ಲ. ಇವನು ಅವ್ರಿಗೆ ಯಾರು ಮಂತ್ರವಾದಿಗಳು, ಅವ್ರಿಗೆ ಇಂಥವೆಲ್ಲ ಭ್ರಮೆಗಳು. ಮನುಷ್ಯನ ಬಲಿ ಕೊಡ್ಬೇಕು. ಯಾರನ್ನ ಕೊಡೋದು? ಯಾರನ್ನಾದ್ರೂ ಮನೆಯಿಂದ ಎಳ್ಕೊಂಡು ಹೋದ್ರೆ, ಅಡ್ರೆಸ್ ಇದ್ದಂತ ಮನುಷ್ಯನನ್ನ ಎಳ್ಕೊಂಡು ಹೋದ್ರೆ ಮನೆಯವ್ರು ಬೆನ್ನತ್ತಾರೆ. ಇವ್ರು ನೋಡಿದ್ರು ಇವ್ನು ಯಾರು ಹೇಳೋರು ಕೇಳೋರಿಲ್ಲ ಅಂತ ಗೊತ್ತಾಯ್ತು ಅವ್ರಿಗೆ. ಇವ್ರನ್ನ ಎಳ್ಕೊಂಡು ಹೋಗಿ ಬಲಿ ಕೊಡ್ಬೇಕು ಅಂತ ಆಲೋಚನೆ ಮಾಡಿದ್ರು. ಎಳ್ಕೊಂಡು ಹೋದ್ರ, ಆ ದೇವಿ ಮುಂದೆ ತೊಗೊಂಡೋಗಿ ನಿಲ್ಸಿದ್ರು. ನೋಡ್ಸಿ ಅವನನ್ನ ಎಲ್ಲ ಬೇಕಾದ ಪೂಜೆ ಮಾಡಿದ್ರು, ಅವನಿಗೆ ಮಾಲೆ ಹಾಕಿದ್ರು, ಶರೀರಕ್ಕೆ ಸ್ನಾನ ಮಾಡಿಸಿದ್ರು. ಇನ್ನೇನು ಖಡ್ಗ ಎತ್ತಿ ಅವನ ತಲೆ ಮೇಲೆ ಹಾಕಬೇಕು ಅಂತ ಹೊರಟಿದ್ರು. ಆ ಕಾಳಿಗೆ ಅದನ್ನು ತಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅಂತ ಭಾಗವತ ಹೇಳ್ತದೆ. ಅದು ಆ ಕಾಳಿಗೆ ಸಿಟ್ಟು ಬಂದು ಆ ತಾನೇ ಕೈಯಲ್ಲಿ ಖಡ್ಗ ತಗೊಂಡು ಅವರನ್ನೆಲ್ಲ ಚೆಂಡಾಡಿದ್ಲಂತ. ಅಲ್ಲಿದ್ದ ಮಂತ್ರವಾದಿಗಳನ್ನೆಲ್ಲ ಚೆಂಡಾಡಿ ಅವ್ರನ್ನೆಲ್ಲ ಓಡಿಸಿಬಿಟ್ಲು ಅಂತ ಅಲ್ಲಿ ಕಥಾ ಬರ್ತದೆ. ಭಾಗವತದಲ್ಲಿ ಬಂದಿರುವಂಥ ಆ ಗದ್ಯವನ್ನು ಓದುವುದೇ ಒಂದು ಸೊಗಸು. ಅವಳಿಗೆ ಎಂಥ ಕೋಪ ಬಂದಿತ್ತು ದುರ್ಗೆಗೆ ಅಂತ. ಇತಿ ತೇಷಾಂ ವೃಷಲರಾಜ್ಞಾಂ ರಜಸ್ತಮಃ ಪ್ರಕೃತೀನಾಂ. ಬರೇ ರಜೋಗುಣ ತಮೋಗುಣ ಅವರಲ್ಲಿ ಮೂರ್ಖರು. ಅಂಥವ್ರು ಇವನ ಮೇಲೆ ಭಗವತ್ ಕಲಾಂಗಿರಸ ಕುಲಂ, ಭಗವಂತನ ಸನ್ನಿಧಾನಕ್ಕೆ ಪಾತ್ರನಾದ ವ್ಯಕ್ತಿ, ಅವನನ್ನು ಕೊಲ್ಲಬೇಕು ಅಂತ ಹೊರಟಿದ್ದಾರಲ್ಲ. ಕದರ್ಥೀಕತ ಉತ್ಪತ್ತೇನ ಸ್ವೈರಂ ವಿಹರತಾಂ ಹಿಂಸಾ ವಿಹಾರಿಣಾಂ. ಬರೀ ಹಿಂಸೆ ಮಾಡಿ ಬದುಕುವಂಥವ್ರು. ಯದ್ ಬ್ರಹ್ಮಭೂತಸ್ಯ ಸಾಕ್ಷಾತ್ ಬ್ರಹ್ಮರ್ಷಿ ಸೂತಸ್ಯ, ಬ್ರಹ್ಮಭೂತ ಅವನು, ಪರಬ್ರಹ್ಮನ ಸಾನ್ನಿಧ್ಯ ಇದ್ದವನು. ನಿರ್ವೈರಸ್ಯ ಸರ್ವಭೂತ ಸುಹೃದ, ಸಕಲ ಪ್ರಾಣಿಗಳಿಗೂ ಲೇಸನ್ನೇ ಬಯಸುವವನು, ಎಂದು ಯಾರಿಗೂ ಕೆಟ್ಟು ಮಾಡುವವನಲ್ಲ. ದಂದಹ್ಯಮಾನೇನ ವಪುಷಾ ಸಹಸಾ ಉಚ್ಚಚಾಲ ಶೈವ ಭದ್ರಕಾಲಿ. ಅವನನ್ನು ಬಲಿ ಕೊಡ್ಲಿಕ್ಕೆ ಹೊರಟಿದ್ದಾರಲ್ಲ ಇವಳು. ಅವಳಿಗೇನಾಯ್ತು ಅಂದ್ರೆ ಅವಳ ಶರೀರದೊಳಗೆ ಬೆಂಕಿ ಹತ್ತಿತ್ತಂತೆ. ಸಹಸಾ ಉಚ್ಚಚಾಲ, ಎದ್ದು ಹೊರಗೆ ಬಂದ್ಲು ಭದ್ರಕಾಳಿ. ಭೃಶಂ ಅಮರ್ಷ ರೋಷ ಆವೇಶ ರಭಸ ವಿಲಸಿತ ಭ್ರುಕುಟಿ ವಿಟಪ ಕುಟಿಲ ದಂಷ್ಟಾರುಣೇನ ಕ್ಷಣಾಟೋಪಾತಿ ಭಯಾನಕ ವದನ. ಹಂತುಕಾಮ ಇವ ಅಟ್ಟಹಾಸ ಗಂಭೀರ ರಂಭೇಣ ವಿಮುಂಚತಿ ತತ ಉತ್ಪತ್ಯ ಪಾಪೀಯಸಾಂ ದೃಪ್ತಾನಾಂ ತೇನೈವ ಅಸಿನ ವೃಕ್ಣಶೀರ್ಷ್ಣ ಗಲಾತ್ ಸ್ರವಂತಂ ಅಸೃಗಂ ಅತ್ಯುಷ್ಣಂ ಸಹ ಗಣೈಹಿ ನಿಪೀಯ. ಅವರೆಲ್ಲರನ್ನು ಕೊಚ್ಚಿ ಕೊಂದ್ಲು ಅಲ್ಲಿದ್ದವ್ರೆಲ್ಲ. ಅವ್ರ ರಕ್ತವನ್ನೆಲ್ಲ ಇವಳು ತಾನು ತನ್ನ ಗಣಗಳ ಸಮೇತ ಪಾನ ಮಾಡಿಬಿಟ್ಲು. ಮುಂದೆ ಏನ್ ಮಾಡಿದ್ಲು? ಸ್ವಪಾರ್ಷದೈಹಿ ಸಹ ಜಗವು ನನರ್ಥ ವಿಜಹಾರತ ಶಿರಃ ಕಂದುಕುಲೀಲೆಯ. ತನ್ನ ಕೈಯಲ್ಲಿ ಆ ತಲೆಬುರುಡೆಗಳನ್ನೆಲ್ಲ ಹಿಡ್ಕೊಂಡಿದ್ಲ, ಕೊಂದಿದ್ಲಲ್ಲ ಅವ್ರದ್ದೆಲ್ಲಾರ್ದು ತಲೆಬುರುಡೆ ಹಿಡ್ಕೊಂಡು ಜಗವು ಹಾಡಿದ್ಲಂತ. ನನರ್ಥ ಕುಣಿದಾಡಿಲ್ಲ, ವಿಜಹಾರ ಸುತ್ತಮುತ್ತಲು ಓಡಾಡಿಲ್ಲ. ಅವಳಿಗೆ ಆ ಸಿಟ್ಟು ತಡಿಲಿಕ್ಕಾಗಿರ್ಲಿಲ್ಲ. ಕಾರ್ಸ್ನೇನ ಆತ್ಮನೇ ಫಲತೆ ಏವಮೇವ ಖಲು ಮಹದಪಚಾರ ಅತಿಕ್ರಮ.
ದೊಡ್ಡವರಿಗೇನಾದರೂ ನೀವು ತಪ್ಪು ನಡೆದ್ರೆ ಕೂಡಲೇ ಫಲ ಕೊಡ್ತದೆ. ಅದನ್ನ ಕಥೆ ತೋರಿಸ್ತಾರೆ. ಇದಿಷ್ಟು ಅಲ್ಲಿ ಬಂದಿದ್ದ ಕಥೆ. ಇವನು ಮಾತ್ರ ತಟಸ್ಥನಾಗಿದ್ದ ಜಡಭರತ. ಅದನ್ನೆಲ್ಲ ನೋಡಿ ಅವನಿಗೆ ಸತ್ರು ದೊಡ್ಡ ವಿಷಯ ಏನಾಗಿಲ್ಲ, ಸತ್ತೆ ಬದುಕಿದ್ರೆ ಅಂತ ಅವನ ಆಲೋಚನೆ ಇತ್ತು. ಮರಣಂ ಜೀವಿತಂ ವಾಪಿ ನಾಭಿನಂದತಿ, ಮಹಾಭಾರತ ಹೇಳ್ತದೆ. ದೊಡ್ಡವರು ಸಾವು ಜೀವನ ಎರಡಕ್ಕೂ ಏನು ಹೆದರೋದಿಲ್ಲ ಅವರು. ಅಲ್ಲಿ ಬಂದಿದ್ದ ಕಥೆ. ಆಮೇಲೆ ಮುಂದೆ ಮತ್ತೊಂದು ಕಥೆ ಇದೆ. ಒಬ್ಬ ರಹುಗಣ ಅಂತ ಒಬ್ಬ ರಾಜ, ಅವನು ಒಂದು ಪಲ್ಲಕ್ಕಿಯಲ್ಲಿ ಹೊರಟಿದ್ದಂತೆ. ಎಲ್ಲಿ ಹೊರಟಿದ್ದ ಅಂದ್ರೆ ಕಪಿಲ ಋಷಿಯ ಕಡೆ ಹೊರಟಿದ್ದ. ಕಪಿಲ ಋಷಿಯ ಕಡೆ ಯಾಕೆ ಹೊರಟಿದ್ದ ಅಂದ್ರೆ ತತ್ವೋಪದೇಶ ಪಡ್ಕೋಬೇಕು ಅಂತ. ಕಪಿಲ ಋಷಿ ದೊಡ್ಡವರು, ದೊಡ್ಡ ಜ್ಞಾನಿಗಳು, ವಿಷ್ಣುವಿನ ವಂಶ ಸಂಭೂತರಾದವರು. ಅಲ್ಲಿ ಹೋಗಿ ತತ್ವೋಪದೇಶ ಪಡ್ಕೋಬೇಕು ಅಂತ. ಭಗವಂತಂ ಕಪಿಲ ಋಷಿಂ ದೃಷ್ಟು ಕಾಮಃ ತತ್ಕುಲಪತಿನ ಹೊರಟವನು. ಅವನೇನ್ ಮಾಡಿದ, ಕೆಲವು ಆಳುಗಳು ಪಲ್ಲಕ್ಕಿ ಹೊತ್ತಿದ್ರು. ಅಲ್ಲೇನೋ ಒಂದು ಆಳು ಕಡಿಮೆ ಬಿದ್ದಿರ್ಬೇಕು. ಆವಾಗ ಅವನೇನು ಆಳುಗಳ ಮುಖ್ಯಸ್ಥ ಅವ್ರು ಇರ್ತಾರಲ್ಲ, ಅವ್ರೇನ್ ಮಾಡಿದ್ರು, ಸುತ್ತಮುತ್ತಲು ನೋಡಿದ್ರು ಯಾರು ಸಿಗ್ತಾರೇನೋ ಅಂತ. ರಾಜನ ಪಲ್ಲಕ್ಕಿ ಹೊರ್ಲಿಕ್ಕೆ ಏನು ಯಾರು ಒಬ್ರು ಸಿಗ್ತಾರೆ. ಇವ್ರು ಯಾರನ್ನೋ ಕರೆದ್ರೆ ಬಾರೋ ಇಲ್ಲಿ ಪಲ್ಲಕ್ಕಿ, ಇವರು ಯಾರನ್ನ ಕರೆದ್ರು ಇದೇ ಜಡ ಬರ್ತಾನೆ. ಅವನ ಕಾಳಿದೇವಿಯ ಕಾಳಿದೇವಿಯ ಭಕ್ತರಿಂದ ಕೈ ತಪ್ಪಿಸ್ಕೊಂಡು ಮತ್ತೆಲ್ಲೋ ಬಿದ್ದಿದ್ದ. ಅವನನ್ನು ಎಳ್ಕೊಂಡು ಹೋದ್ರೆ ಬಾರೋ ಅಂತ ಕರ್ಕೊಂಡು ಹೋಗಿ ಬಾಯಿಲಿ ಪಲ್ಲಕ್ಕಿ ಹೊರಬಾ ಅಂತ. ಅವನು ಗೃಹೀತಃ ಪ್ರಥಮಂ ಅತರ್ದರ್ಹಂ ಉವಾಹ ಶಿಬಿಕಾಂಸ ಮಹಾನುಭಾವ. ನಮ್ಮಂಥವ್ರನ್ನೇನಾದ್ರು ಇಂಥ ಕೆಲಸ ಮಾಡ್ಲಿಕ್ಕೆ ಬಾ ಅಂತ ಕರೆದಿದ್ರೆ, ಏನ್ರಿ ನಮ್ಮಂಥ ಸ್ಥಾನ ಮಾನ ಧನ ಪಾಂಡಿತ್ಯ ಸಂಪನ್ನರಾದವ್ರನ್ನ ನೀವೇನು ಹಿಂಗೆ ಪಲ್ಲಕ್ಕಿ ಹೊರ ಅಂತ ಕರ್ತೀರ, ಎಂಥ ಅವಮಾನ ನಮಗಿದು ಅಂತ ಅಂತಿದ್ವಿ ನಾವಾದ್ರೆ. ಅಷ್ಟು ದೊಡ್ಡ ಜ್ಞಾನಿ ತಾನು ಯಾವ ಜ್ಞಾನಿ ಅಂತ ತೋರಿಸ್ಕೊಳ್ಳೇ ಇಲ್ಲ ಅವ್ರು, ಪಲ್ಲಕ್ಕಿ ಹೊತ್ತ. ಆದ್ರೆ ಅವನೇನ್ ಮಾಡ್ತಿದ್ದ ಅಂದ್ರೆ ನಡುವೆ ಸ್ವಲ್ಪ ದಾರಿಯನ್ನು ಪರೀಕ್ಷೆ ಮಾಡಿ ಓಡಾಡ್ತಿದ್ದ. ನಡುವೆಲ್ಲ ಹುಳ ಹುಪ್ಪಡಿ ಎಲ್ಲ ಇರಬಾರ್ದು ಅಂತ. ಅದು ಅವನಿಗೆ ಎಚ್ಚರ. ದ್ವಿಜವರಸ್ಯ ಯುಗ ಮಾತ್ರ ಅವಲೋಕ ಅನುಗತೆ, ಒಂದೊಂದು ಹೆಜ್ಜೆ ಹೀಗೆಲ್ಲ ನೋಡ್ಕೊಂಡು ನಡೀತಿದ್ದ. ಆವಾಗ ಏನಾಯ್ತು ಅಂದ್ರೆ ಪಲ್ಲಕ್ಕಿ ಸ್ವಲ್ಪ ಹೊಯ್ದಾಡ್ತ. ಯಾಕಂದ್ರೆ ಇವರೆಲ್ಲ ಒಂದು ರೀತಿಯಿಂದ ನಡೀತಿದ್ರು, ಇವನು ಮಾತ್ರ ಒಬ್ಬ ಬೇರೆ ತರ ನಡೀತಿದ್ದ. ಆವಾಗ ನಡೀತಿದ್ದಾಗ ಈ ರಾಜ ಅದು ನೋಡಿದ, ಪಲ್ಲಕ್ಕಿ ಹೊಯ್ದಾಡಿದಾಗ ರಾಜನಿಗೆ ಬೀಳುವಂತಾಯ್ತು. ಅವನೇನ್ ಮಾಡಿದ, ಇವನಿಗೆ ಸ್ವಲ್ಪ ನಿಂದನೆ ಮಾಡಿ ಬೈದ್ನಂತೆ. ಏನಪ್ಪ ನೀನೊಬ್ಬನೇ ಪಲ್ಲಕ್ಕಿ ಹೊತ್ತಿದ್ಯಾ ಏನು, ಇವ್ರು ಯಾರು ಹೊತ್ತೇ ಇಲ್ವೋ ಏನು, ಬಹುಶಃ 4 ದಿವಸದಿಂದ ಊಟ ಮಾಡಿಲ್ಲ ಅಂತ ಕಾಣಿಸ್ತದೆ, ಬಹಳ ಶಕ್ತಿ ಕಡಿಮೆ ಆಗಿರ್ಬೇಕು ನಿನ್ ಮೈಯೊಳಗೆ, ಅದಕ್ಕೆ ಪಲ್ಲಕ್ಕಿ ಹೊರ್ಲಿಕ್ಕೆ ಆಗ್ತಿಲ್ಲ ನಿನಗೆ. ನೀನು ಪಾಪ ಬಹಳ ಕೃಷನಾಗಿದ್ದಿ, ಅವರೆಲ್ಲ ಚೆನ್ನಾಗೇ ಇದ್ದಾರೆ ಅಂತ ಏನೇನೋ ವ್ಯಂಗ್ಯ ಮಾಡಿ ಮಾತಾಡಿದ. ಆಗ ಈ ಜಡಭರತ ಮುಂದೆ ಸ್ವಲ್ಪ ಹೊತ್ತಾದ್ರೂ ಏನೂ ಮಾತಾಡ್ಲಿಲ್ಲಂತೆ. ಮುಂದೆ ಸ್ವಲ್ಪ ಹೊತ್ತಾದ್ಮೇಲೆ ಅವನೊಂದು ಏನಾದ್ರೂ ಉತ್ತರ ಕೊಡ್ಬೇಕಾಗಿತ್ತು. ಅವನಿಗೆ ಗೊತ್ತಾಯ್ತು ಈ ರಾಜನಿಗೆ ಸ್ವಲ್ಪ ತತ್ವಜ್ಞಾನದ ಅವಶ್ಯಕತೆ ಇದೆ. ತತ್ವಜ್ಞಾನಕ್ಕಾಗಿ ಹೊರಟವನು ಕಪಿಲ ಋಷಿಯ ಕಡೆಗೆ. ಪಲ್ಲಕ್ಕಿ ಹೊತ್ತವ್ರು ಯಾರು ಅಂತ ಕೇಳಿದ. ಪಲ್ಲಕ್ಕಿ ಹೊತ್ತವ್ರು ಯಾರು ಅಂತ ಕೇಳಿದ್ರೆ ನಾವೇ ಹೇಳಿದ, ಈಗ ನಾನು ಹೊತ್ತವನು, ನಾನು ಪ್ರವಚನ ಮಾಡಿದವನು, ಇವ್ರು ಕೇಳಿದವರು, ನಾನು ಗಂಡ, ನಾನು ಹೆಂಡತಿ, ನಾವು ಅಡುಗೆ ಮಾಡ್ತೀವಿ, ಇವ್ರು ಮಾಡ್ತಾರೆ, ಇವ್ರು ರಾಜರು, ಇವರು ಪ್ರಜೆಗಳು, ನಾವು ನಮ್ಮ ಶರೀರ. ಪಲ್ಲಕ್ಕಿ ಹೊತ್ತವ್ರ ನೀವು ಹೊತ್ತಿಲ್ವಾ ಅಂತ ಕೇಳಿದ. ನಾನೆಲ್ಲಿ ಹೊತ್ತಿದ್ದೇನೆ ಪಲ್ಲಕ್ಕಿ, ನಾ ಹೊತ್ತಿಲ್ಲ, ನಮ್ಮ ಶರೀರ ಹೊತ್ತಿದೆ ಅಂದ ಅವನು. ನಮಗೆಲ್ಲರಿಗೂ ನಮ್ಮ ಶರೀರ ಬೆಳ್ಳಗಿದೆ, ನಾನು ಬೆಳ್ಳಗಿಲ್ಲ ಅಂತ ನಮ್ಗೆ ಏನಾದ್ರು ಆಲೋಚನೆ ಬಂದಿದೆಯೇನೋ. ನಾನು ಸುಂದರನಾಗಿದ್ದೇನೆ, ನಾನು ಸುಂದರನಾಗಿಲ್ಲ, ನನ್ನ ಶರೀರ ಸುಂದರವಾಗಿದೆ ಅಂತೆಂದಾದ್ರು ನಮ್ಗೆ ಬಂದಿದೆಯೇನೋ. ನೀವು ಯಾರಿಗೆ ಗಂಡ? ಆ ದೇಹಕ್ಕೆ ನೀವು ಗಂಡ, ಆತ್ಮಕ್ಕೆ ನೀವು ಗಂಡ ಏನು ಅಂತೆಂದಾದ್ರು ನಿಮ್ಗೆಂದಾದ್ರು ಆಲೋಚನೆ ಬಂದಿದೆಯೇನೋ? ಬಂದಿಲ್ಲ. ನಾವು ಯಾವ ವಂಶದಲ್ಲಿ ಹುಟ್ಟಿದವರು, ಯಾರಿಗೆ ನಾವು ಏನಾಗಬೇಕು? ನಮ್ಮ ಶರೀರ ಆಗ್ಬೇಕಷ್ಟೆ. ಈ ಆತ್ಮ ಅದು ಬೆಳ್ಳಗೂ ಇಲ್ಲ, ಅದು ಕೃಶವಾಗಿಯೂ ಇಲ್ಲ, ಅದು ಗಟ್ಟಿಮುಟ್ಟಾಗಿಯೂ ಇಲ್ಲ, ಅದೇನು ಹೊರುವುದೂ ಇಲ್ಲ. ಆತ್ಮ ಹೊರುವುದೇನನ್ನಿದೆ? ಆತ್ಮ ಏನಾದ್ರು ಹೊರ್ತದೇನು? ಅದು ಆತ್ಮ ಒಂದು ಸೂಕ್ಷ್ಮ ಇರ್ತದೆ ಅಷ್ಟೇ, ಅದು ಏನೇನು ಹೊರ್ತದೆ ಅಂತೆಲ್ಲ ಮಾತಾಡ್ಲಿಕ್ಕೆ ಶುರು ಮಾಡಿದೆ ಇವನು. ಅವನಿಗೆ ಗಾಬರಿ ಆಯ್ತು. ಇದು ನಾನು ತಿಳ್ಕೊಂಡಂತೆ ಯಾವನೊಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ ಇವನು, ಏನೋ ಯಾವುದು ಬೇಕಾಬಿಟ್ಟಿ ಕೆಲಸ ಮಾಡಿಸ್ಕೊಂಡು ದಾಟಿ ಬಿಡ್ತೀವಿ ಅನ್ನುವಂಥ ವ್ಯಕ್ತಿ ಅಲ್ಲ ಇವನು ಅಂತ ಅವ್ನು ಭಯಪಟ್ಟು ಅವನೇನ್ ಮಾಡಿದ, ಆ ಕೆಳಗಿಳಿದ, ತನ್ನ ಪಲ್ಲಕ್ಕಿಯಿಂದ ಕೆಳಗಿಳಿದಂತೆ. ತ್ವರೆಯ ಅವರುಷ್ಯ ಶಿರಸ ಪಾದಮೂಲ ಉಪಗತಃ ಕ್ಷಮಾಪಯನ್ ವಿಗತ ನರದೇವ ಸ್ಮಯ ಉವಾಚ. ಪಲ್ಲಕ್ಕಿಯಿಂದ ಕೆಳಗಿಳಿದ. ನಾನು ರಾಜ ಅನ್ನೋ ಭ್ರಮೆ ಮದ ಕೆಳಗೆ
ಇಳಿದಿತ್ತು. ಕಸ್ತ್ವಂ ನಿಗೂಢ ಚರಸಿ, ಯಾರಪ್ಪ ನೀನು ಇಷ್ಟು ನಿಗೂಢವಾಗಿ ಸಂಚಾರ ಮಾಡ್ತಿದ್ದೀಯಲ್ಲ. ಕಸ್ಯಾಸಿ ಕುತ್ರತ್ಯ ಇಹಾಪಿ ಕಸ್ಮಾತ್ ಕ್ಷೇಮಾಯ ನಶ್ಚೇದಸಿ ನೋತ ಶುಕ್ಲ, ನಮ್ಮ ಕ್ಷೇಮಕ್ಕಾಗಿ ನಮ್ಮಂಥವ್ರು ಉದ್ಧಾರಕ್ಕಾಗಿ ಸಂಚಾರ ಮಾಡುವ ನೀನೇ ಇದ್ದಿರಬೇಕು, ನೀನು ಯಾರು ಹೇಳು ಅಂತ ಕೇಳ್ಕೊಂಡ ಅವನು. ಆಗ ಮತ್ತೊಂದು ಮಾತು ಹೇಳಿದ ಅವನು, ದೇವೇಂದ್ರನ ವಜ್ರಾಯಕ್ಕೂ ನಾನು ಭಯ ಪಡೋದಿಲ್ಲ. ಅಲ್ಲಿ ಬಂದು ಶ್ಲೋಕ ಇದೆ. ಈ ಶ್ಲೋಕಕ್ಕೆ ಹಿನ್ನೆಲೆಯಾಗಿ ಉಳಿದದ್ದು ವಿಷ್ಣು ತೀರ್ಥರು ಹೇಳದೇ ಇದ್ದು ನಾನು ಕಥಾ ತಗೊಂಡೆ ಅಷ್ಟೆ. ನಾಹಂ ವಿಶಂಕೆ ಸುರರಾಜ ವಜ್ರಾತ್, ದೇವೇಂದ್ರನ ವಜ್ರಾಯುಧ ಸಿಡಿಲು ಬಡದಂತೆ ಬಡಿತದದು, ಅದಕ್ಕೂ ನಾನು ಹೆದರೋದಿಲ್ಲ. ಶಿವನ ತ್ರಿಶೂಲಕ್ಕೂ ಹೆದರೋದಿಲ್ಲ. ಯಮನ ದಂಡ ಅದಕ್ಕೆ ಹೆದರೋದಿಲ್ಲ. ಅಗ್ನಿ, ಸೂರ್ಯ, ಚಂದ್ರ, ವಾಯು, ಕುಬೇರರ ಅಸ್ತ್ರಕ್ಕೆ ನಾನು ಭಯ ಪಡೋದಿಲ್ಲ. ಆದರೆ ಇಂಥ ಜ್ಞಾನಿಗಳಿಗೆ ಏನಾದರೂ ಅವಮಾನ ಆಗಿಬಿಟ್ರೆ, ನನ್ನಿಂದ ತಿಳಿಯದೆ ಅವಮಾನ ಆದರೆ ನಾನು ಭಯ ಪಡ್ತೇನೆ. ನೀನು ಯಾರು ಹೇಳು. ಕೊನೆಯ ಇನ್ನೂ ಒಂದು ಮಾತು ಕೇಳಿದಂತವ್ನು, ನೀನೇ ಕಪಿಲ ಋಷಿಯೋ ಹೇಗೆ? ಕಪಿಲನ ಕಡೆ ನಾನು ಹೊರಟಿದ್ದೆ, ನೀನೇ ಕಪಿಯೋ ಹೇಳು. ತದ್ಬ್ರೂಹಿ ಅಸಂಗ ಜಡವನ್ ನಿಗೂಢ ವಿಜ್ಞಾನ ವೀರ್ಯ, ನಿನ್ನ ಜ್ಞಾನದ ಶಕ್ತಿ ಅಲ್ಲ ಒಳಗೆ ಮುಚ್ಕೊಂಡಿದೆಯೋ ಹೇಗೆ? ಪ್ರಷ್ಟುಂ ಪ್ರವೃತ್ತ ಕಿಮಿಹಾರಣಂ ಯತ್ ಸಾಕ್ಷಾತ್ ಧರಿಂ ಜ್ಞಾನ ಕುಲಾವತೀರ್ಣಂ. ಕಪಿಲ ಋಷಿಯ ಕಡೆಗೆ ನಾನು ಹೊರಟಿದ್ದೆ, ಆದ್ದರಿಂದ ನೀನು ನನಗೆ ಯಾರು ಅಂತ ಹೇಳು ಅಂತ ಅವನನ್ನು ಕೇಳ್ಕೊಂಡಂತವನು. ಗೊತ್ತಿಲ್ಲದೆ ತಪ್ಪು ಮಾಡಿದರೆ, ಜ್ಞಾನಿಗಳಿಗೂ ತಪ್ಪು ಮಾಡಿದರೆ, ಅದು ಮಹಾತ್ಮರಾದವರು ಏನೋ ತಪ್ಪು ನಡೆದರೆ ಅಂಥವರಿಗೂ ಅದರಿಂದ ತೊಂದರೆ ಇದೆ. ಆದ್ದರಿಂದ ನೀನು ಯಾರು ಹೇಳು ಅಂತ ಅವನು ವಿವೇಕದ ಮಾತುಗಳನ್ನು ಆಡಿದ. ನವಿಕ್ರಿಯಾ ವಿಶ್ವಸುಹೃತ್ಸಖಸ್ಯ ಸಾಮ್ಯೇನ ವೀತಾಭಿಮತೆ ಸ್ತವಾಪಿ ಮಹದ್ವಿಮಾನಾತ್ ಸುಕೃತಾದ್ಧಿಮಾದೃಕ್ ದಕ್ಷತ್ಯದೂರಾದಪಿ ಶೂಲಪಾಣಿಹಿ. ನಿಮ್ಮಂಥ ಜ್ಞಾನಿಗಳು ಎಲ್ರಿಗೂ ದಯಾ ತೋರ್ತೀರಿ, ಯಾರನ್ನೂ ನೀವು ತಿರಸ್ಕಾರ ಮಾಡುವಂಥವ್ರಲ್ಲ, ಎಲ್ಲರಿಗೂ ಬೇಕಾದವರು. ದೇಹದ ಮೇಲಿನ ಅಭಿಮಾನವೇ ಇಲ್ಲ ನಿಮಗೆ. ಪಲ್ಲಕ್ಕಿ ಹೊರಸಿದ್ವಿ ನಾವು, ಅದನ್ನು ಕ್ಷಮಿಸಿದ್ವಿ, ಅದನ್ನು ಬೈದ್ವಿ, ಅಪಚಾರ ಮಾಡಿದ್ವಿ, ಆದರೆ ನೀನೇನು ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿಲ್ಲ. ಆದರೆ ನಾನು ಮಾಡಿದ ದೊಡ್ಡ ತಪ್ಪಾಯ್ತದೆ. ಇಂಥ ತಪ್ಪನ್ನು ಯಾರೂ ಮಾಡಬಾರ್ದು. ದೊಡ್ಡ ತಪ್ಪನ್ನು, ಎಷ್ಟೇ ದೊಡ್ಡ ದೇವತೆ ಇರಲಿ, ದೇವತೆಗಳು ಕೂಡ ಅಂಥ ತಪ್ಪನ್ನು ಮಾಡಬಾರ್ದು. ತ್ರಿಶೂಲಧಾರಿಯ ಅಂತ ಶಿವನೂ ಕೂಡ ಇಂಥ ತಪ್ಪನ್ನು ಮಾಡಬಾರ್ದು. ನನ್ನಂಥವ್ರು ಮಾಡಿಬಿಟ್ರೆ ಗತಿ ಏನು? ನಂದು ಯಾವನೋ ದೊಡ್ಡವ್ರು ಮಾಡಿದ್ರು ಅವರು ಕಷ್ಟಪಡ್ಬೇಕಾಗ್ತದೆ, ನಾನೇನಾದರೂ ಮಾಡಿಬಿಟ್ರೆ ನನ್ನ ಗತಿ ಏನು? ಆದ್ದರಿಂದ ನಾನು ಹಾಗೆ ಮಾಡಬಾರ್ದಿತ್ತು, ಮಾಡಿದೆ. ಹೀಗೆ ಎಷ್ಟೇ ದೊಡ್ಡವರಾದರೂ ಕೂಡ ಜ್ಞಾನಿಗಳ ಬಗ್ಗೆ ಅಪಚಾರ ಮಾಡಬಾರ್ದು. ಅಂಥ ಅಪಚಾರ ಮಾಡಿದರೆ ಅದರಿಂದ ತೊಂದರೆ ಆಗ್ತದೆ. ಅದರಿಂದ ನಾನು ಮಾಡಿದ್ದನ್ನು ಕ್ಷಮಿಸು ಅಂತ ರಹುಗಣರಾಜ ಕಪಿಲನ್ ಕೇಳಿದ. ನಮೋ ಮಹದ್ಭ್ಯೋಸ್ತು ನಮಃ ಶಿಶುಭ್ಯೋ ನಮೋ ಯುವಭ್ಯೋ ನಮಃ ವಟುಭ್ಯ ಯೇ ಬ್ರಾಹ್ಮಣಾ ಗಾಮ್ ಅವಧೂತಲಿಂಗಾ ಚರಂತಿ ತೇಭ್ಯ ಶಿವಮಸ್ತು ರಾಜ್ಞಾಂ. ಇದು ಈ ಮಹನ್ನಿಂದ ವರ್ಜನ ಅಂತ ಏನು ಪ್ರಕರಣ ಇದೆ, ಅದರ ಕೊನೆಯ ಶ್ಲೋಕ. ಅದಕ್ಕೆ ಸುದೀರ್ಘವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಸರಳವಾದ ಅರ್ಥ ನೋಡಿ ಇವತ್ತಿನ ಈ ಪ್ರಕರಣವನ್ನು ಮುಕ್ತಾಯ ಮಾಡೋಣ. ನಮೋ ಮಹದ್ಭ್ಯೋಸ್ತು, ದೊಡ್ಡವರಿಗೆ ನಮಸ್ಕಾರ, ಚಿಕ್ಕವರಿಗೂ ನಮಸ್ಕಾರ ಮಾಡಬೇಕು. ಶಿಶುಭ್ಯ ಯುವಭ್ಯ, ಯುವಕರಿಗೆ ನಮಸ್ಕಾರ ಮಾಡಬೇಕು. ನಮ್ಮ ಆ ವಟುಭ್ಯ, ವಟುಗಳು ಅಂದರೆ ಈ 8-10ನೇ ವರ್ಷದ ಯುವಕರು, ಸಣ್ಣ ಮಕ್ಕಳು, ಅವರಿಗೆ ನಮಸ್ಕಾರ ಮಾಡಬೇಕು. ಈ ಬ್ರಾಹ್ಮಣ ಗಾಮ್ ಅವಧೂತಲಿಂಗಾ, ಒಳಗಿರುವ ಜ್ಞಾನವನ್ನು ಹೊರಗೆಡುವುದೇ ಅವಧೂತರಾಗಿ ಇನ್ನೊಬ್ಬರಿಗೆ ತಮ್ಮ ಶಕ್ತಿ ತಿಳಿಯೋದ್ರಿಂದ ಸಂಚಾರ ಮಾಡ್ತಿರ್ತಾರಲ್ಲ, ಅವರಿಗೂ ನಮಸ್ಕಾರ ಮಾಡಬೇಕು. ಶಿವಮಸ್ತು ರಾಜ್ಞಾಂ, ಈ ಜಗತ್ತನ್ನು ಆಳುವಂಥ ಜ್ಞಾನಿಗಳಾದಂಥ ರಾಜರೇನಿದ್ದಾರೆ ಅವರು ಸರಿಯಾಗಿದ್ದರೆ ಇವರೆಲ್ಲ ಸರಿಯಾಗಿರ್ತದೆ. ಆದ್ದರಿಂದ ರಾಜರಿಗೆ ಸದ್ಬುದ್ಧಿ ಬರಲಿ ಅಂತ ಅಲ್ಲಿ ಬರುವಂಥ ಮಾತಿದು. ರಾಜರಿಗೆ ಸದ್ಬುದ್ಧಿ ಇದ್ದರೆ ಅವರು ಜಗತ್ತನ್ನು ಸರಿಯಾಗಿ ಆಳ್ತಾರೆ. ಅವ್ರಿಗೆ ದುರ್ಬುದ್ಧಿ ಬಂದರೆ ಜಗತ್ತನ್ನು ಅವ್ರು ಹಾಳು ಮಾಡ್ತಾರೆ. ಕಾಲೋವಾ ಕಾರಣಂ ರಾಜ್ಞ ರಾಜಾವಾ ಕಾಲ ಕಾರಣಂ ಇತಿ ಸೇತ್ ಸಂಶಯೋ ಮಾಭೂತ್ ರಾಜ ಕಾಲಸ್ಯ ಕಾರಣಂ ಅಂತ ಮಹಾಭಾರತದ ಶಾಂತಿ ಪರ್ವದಲ್ಲಿ ಬರುವಂಥ ಒಂದು ಮಾತು. ಯುಧಿಷ್ಠಿರನಿಗೆ ಭೀಷ್ಮರು ಹೇಳುವಂಥ ಮಾತು.
ಕಲಿಕಾಲ ಅಂತ ನಾವೆಲ್ಲ ಬೈತಿರ್ತೀವಲ್ಲ, ಕಲಿಕಾಲದಿಂದಾಗಿ ನಮ್ಮ ಬುದ್ಧಿ ಹಿಂಗಾಯ್ತು, ರಾಜಕಾರಣಿಗಳ ಬುದ್ಧಿ ಹೀಗಾಯ್ತು, ನಾಯಕರ ಬುದ್ಧಿ ಹೀಗಾಯ್ತು ಅಂತೆಲ್ಲ ಹೇಳ್ತಿರ್ತೀವಿ. ರಾಜನೇ ಕಾಲಕ್ಕೆ ಕಾರಣನ, ರಾಜನೇ ಕಾಲದ ಮೇಲೆ ಪರಿಣಾಮ ಬೀರ್ತಾನೋ, ಕಾಲವೇ ರಾಜನ ಮೇಲೆ ಪರಿಣಾಮ ಬೀರ್ತದೋ ಅಂತ ಯಾವತ್ತೂ ಸಂಶಯ ಬೇಡ. ರಾಜ ಕಾಲಸ್ಯ ಕಾರಣ. ರಾಜ ವಿವೇಕಿಯಾಗಿದ್ರೆ ಅದು ಕಲಿಯುಗವಾಗಿದ್ರೂ ಅದು ಕೃತಯುಗನೇ ಆಗ್ತದೆ. ರಾಜ ಅವಿವೇಕಿ ಆಗಿದ್ರೆ ಕೃತಯುಗವೂ ಕಲಿಯುಗ ಆಗಿ ಹಾಳಾಗಿ ಹೋಗ್ತದೆ. ಆದ್ದರಿಂದ ರಾಜ ಯಾವತ್ತೂ ಕೂಡ ಸದ್ಬುದ್ಧಿಯವನಾಗಿರ್ಬೇಕು, ಅಂಥವನಿಗೆ ಸದ್ಬುದ್ಧಿ ಬರಬೇಕು. ಭಗವಂತ ಎಲ್ಲರೂ ಕೂಡ, ಎಲ್ಲ ದೇವತೆಗಳು, ಶಿವ, ಪಾರ್ವತಿ, ಮತ್ತೆ ನಾರಾಯಣ, ಲಕ್ಷ್ಮಿ, ಬ್ರಹ್ಮ, ಸರಸ್ವತಿ ಮೊದಲಾದಂಥ ಎಲ್ಲ ದೇವತೆಗಳು ಆ ರಾಜರಿಗೆ ಮತ್ತು ಪ್ರಜೆಗಳಾದಂಥ ನಮಗೆ ಆ ಸದ್ಬುದ್ಧಿಯನ್ನು ಕೊಡಬೇಕು ಅಂತ ನಾವು ಯಾವತ್ತೂ ಪ್ರಾರ್ಥನೆ ಮಾಡಬೇಕು. ಹಾಗೆ ಮಾಡಿದ್ದಾದರೆ ರಾಜರಿಗೂ ಪ್ರಜೆಗಳಿಗೂ ಎಲ್ಲಿಗೂ ಕೂಡ ಸದ್ಬುದ್ಧಿ ಬರ್ತದೆ ಮತ್ತು ಈ ಜಗತ್ತು ಕ್ಷೇಮದಿಂದ ನಡೀತದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.